ರೇವಣ್ಣ ಕೇಸ್ನ ತನಿಖಾ ತಂಡಕ್ಕೆ ಈಗ ಬಹುಮಾನ ಘೋಷಿಸಲಾಗಿದೆ. ರಾಜ್ಯ ಸರ್ಕಾರದಿಂದ 25 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ನೀಡಲಾಗುತ್ತೆ. ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣ ಸಿಬ್ಬಂದಿಗೆ ಬಂಪರ್ ಗಿಫ್ಟ್ ಇದೆ. ಕೇಸ್ ಭೇದಿಸಿದ 83 ಸಿಬ್ಬಂದಿಗೆ 10 ಲಕ್ಷ ಮೊತ್ತದ ಬಹುಮಾನವನ್ನ ನೀಡಲಾಗುತ್ತೆ. ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣ ಕೂಡ ಬಹಳಷ್ಟು ಸದ್ದು ಮಾಡಿತ್ತು. 2024ರಲ್ಲಿ ನಡೆದಿದ್ದಂತ ಪ್ರಕರಣ ಇದು. ಆ ಒಂದು ತನಿಖೆ ಸೇವೆಯನ್ನು ಸಲ್ಲಿಸಿದಂತ ಸಿಬ್ಬಂದಿಗಳಿಗೆ ಈಗ ಬಂಪರ್ ಗಿಫ್ಟ್ ಅನ್ನ ನೀಡಲಾಗಿದೆ. ಕೇಸ್ ಭೇದಿಸಿದ 83 ಸಿಬ್ಬಂದಿಗಳಿಗೆ 10 ಲಕ್ಷ ಮೊತ್ತದ ಬಹುಮಾನವನ್ನ ನೀಡಲಾಗಿದೆ. ಶ್ಲಾಘನೀಯ ಸೇವೆಗೆ ಪೊಲೀಸ್ ಸಿಬ್ಬಂದಿಗೆ ಸರ್ಕಾರದಿಂದ 35 ಲಕ್ಷ ರೂಪಾಯಿಯಂತೆ ನ್ಯಾಮತಿ ಬ್ಯಾಂಕ್ ಕನ್ನ ಪತ್ತೆ ಮಾಡಿದಂತ ತಂಡಕ್ಕೂ ಕೂಡ ಬಹುಮಾನವನ್ನ ನೀಡಲಾಗುತ್ತೆ. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಜ್ವಲ್ ರೇವಣ್ಣ ಪ್ರಕರಣ ಹಾಗೆ ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣ ಯಶಸ್ವಿ ತನಿಖೆಯನ್ನ ನಡೆಸಿದ ಹಿನ್ನೆಲೆ ಪೊಲೀಸ್ ಅಧಿಕಾರಿಗಳಿಗೆ ನಗದು ಬಹುಮಾನವನ್ನ ಘೋಷಿಸಿ ಸರ್ಕಾರ ಈಗ ಆದೇಶವನ್ನ ಹೊರಡಿಸಿದೆ. ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುವ ವಿವಿಧ ದರ್ಜೆಯ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳಿಗೆ ನಗದು ಬಹುಮಾನವನ್ನ ಮಂಜೂರು ಮಾಡುವಂತೆ ಆದೇಶ ನೀಡಲಾಗಿದ್ದು, ಹಾಸನ ಜಿಲ್ಲಾ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳ ತನಿಖೆ ನಡೆಸಿದಂತಹ ವಿಶೇಷ ತನಿಖಾ ತಂಡಕ್ಕೆ ಇದೀಗ ಈ ರೀತಿಯಾದಂತಹ ಭರ್ಜರಿ ಬಂಪರ್ ಗಿಫ್ಟ್ ಅನ್ನ ನೀಡಲಾಗಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಪ್ರಜ್ವಲ್ ರೇವಣ್ಣ ಪ್ರಕರಣ ಹಾಗೆ ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳ ತನಿಖಾ ಸೇವೆಗೆ ಈಗ ಬಂಪರ್ ಗಿಫ್ಟ್ ನೀಡಲಾಗಿದೆ. ಇಂತಹ ಪ್ರೋತ್ಸಾಹ ಭವಿಷ್ಯದಲ್ಲಿ ತನಿಖಾ ಕಾರ್ಯಕ್ಕೆ ಹೇಗೆ ಸಹಾಯಕ ಆಗುತ್ತೆ? ಏನು ಈ ಎರಡೂ ಪ್ರಕರಣಗಳು ಸಾಕಷ್ಟು ಸದ್ದು ಮಾಡದಂತಹ ಪ್ರಕರಣಗಳು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯ ಏನು ವಿವಿಧ ದರ್ಜೆಯ ಅಧಿಕಾರಿಗಳು ಕಾರ್ಯನಿರ್ವಹಿಸಿರುವುದಕ್ಕೆ ಬಹಳಷ್ಟು ಶ್ಲಾಘನೆ ವ್ಯಕ್ತವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಮಹಾನಿರ್ದೇಶಕರು ಕೂಡ ಇವರಿಗೆ ಒಂದು ಯಾರು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಇವರಿಗೆ ನಗದು ಬಹುಮಾನವನ್ನ ಘೋಷಿಸಬೇಕು ಎನ್ನುವಂತ ಶಿಫಾರಸನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಥಿಕ ಇಲಾಖೆಗಳು ಸಮ್ಮತಿಯನ್ನ ಸೂಚಿಸಿರುವಂತದ್ದು. ಇವರಿಗೆ ಕ್ಯಾಶ್ ಪ್ರೈಸ್ ಆಗಿ ಈಗ ಬಹುಮಾನವನ್ನ ಘೋಷಿಸಿರುವಂತದ್ದು. ವಿಶೇಷವಾಗಿ ಏನು ನ್ಯಾಮತಿ ಪ್ರಕರಣದಲ್ಲಿ ನ್ಯಾಮತಿಯಲ್ಲಿ ಒಂದು ಬ್ಯಾಂಕ್ ನ ದರೋಡೆ ಪ್ರಕರಣವನ್ನು ಭೇದಿಸಿರುವಂತ 83 ಪೊಲೀಸ್ ಅಧಿಕಾರಿಗಳಿಗೆ 10,02,500 ರೂಗಳು ಅಂದ್ರೆ ಬೇರೆ ಬೇರೆ ಗ್ರೇಡ್ ನ ಅಧಿಕಾರಿಗಳು, ಟಾಪ್ ಮೋಸ್ಟ್ ಪೊಲೀಸ್ ಅಧಿಕಾರಿಯಿಂದ ಹಿಡಿದು FDA, SDA ತನಕನೂ ಕೂಡ ಇದರಲ್ಲಿ ಬಹುಮಾನವನ್ನ ಯಾರಿಗೆ ಎಷ್ಟು ಬಹುಮಾನ ಕೊಡಬೇಕು ಅನ್ನುವಂತ ಲೀಸ್ಟ್ ಸಮೇತ ಈಗ ಆದೇಶವನ್ನ ಹೊರಡಿಸಿರುವಂತದ್ದು. ಜೊತೆಯಲ್ಲಿ ಇಡೀ ದೇಶದಲ್ಲಿ ಸದ್ದು ಮಾಡಿದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರ ಒಂದು ಏನು ಪ್ರಕರಣ ಇತ್ತು, ಹಲವು ಪ್ರಕರಣಗಳನ್ನ ಆ ಪ್ರಕರಣದ ಪೈಕಿ ಅವ್ರಿಗೆ ಶಿಕ್ಷೆ ಆಗುವಂತೆ ಒಂದು ಪ್ರಕರಣದಲ್ಲಿ ಒಂದು ತೀರ್ಪು ಬಂತು. ಅದಕ್ಕೆ ಸಂಬಂಧಪಟ್ಟಲ್ಲೂ ಕೂಡ ವಿವಿಧ ಸ್ಥಾಯಿಯ ದರ್ಜೆ ಅಧಿಕಾರಿಗಳಿಗೂ ಕೂಡ ಈಗ ಬಹುಮಾನ ಘೋಷಿಸಿರುವಂತದ್ದು. 25 ಲಕ್ಷ ನಗದು ಬಹುಮಾನವನ್ನು ಸರ್ಕಾರ ಘೋಷಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂತದ್ದು. ಒಟ್ಟಾರೆಯಾಗಿ 35,02,500 ರೂ ನಗದನ್ನ ಈಗ ಘೋಷಿಸುವಂತ ಎರಡು ಪ್ರಕರಣಗಳಿಗೆ ಸೇರಿ ಹಾಗಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ನಗದನ್ನ ಕೊಡಬೇಕು ಎನ್ನುವಂತ ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ನಾವೀಗ ನೋಡಬಹುದು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಎಷ್ಟು ಸದ್ದು ಮಾಡಿತ್ತು, ಎಷ್ಟು ಹೈ ಪ್ರೊಫೈಲ್ ಕೇಸ್ ಆಗಿತ್ತು ಅಂತ ಹೇಳಿ. ಆ ಒಂದು ಕೇಸ್ನ ಪ್ರಕರಣ ಸಂಬಂಧಪಟ್ಟಂತೆ ವಿಚಾರಣೆ ಪೂರ್ಣಗೊಂಡಿರುವಂತದ್ದು. ಆ SIT ಎಲ್ಲಾ ಸಾಕ್ಷಿಗಳನ್ನ ಆಧಾರಗಳನ್ನ ಬಹಳ ಕ್ವಿಕ್ ಆಗಿ ಬಹಳ ಫಾಸ್ಟ್ ಆಗಿ ಕಲೆ ಹಾಕಿ ಅದಕ್ಕೆ ನ್ಯಾಯಾಲಯದ ಮುಂದೆ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸುವಲ್ಲಿ ಸಕ್ಸಸ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಆದೇಶವನ್ನು ಕೂಡ ಇಡೀ ಪ್ರಕರಣವನ್ನ ವಿಚಾರಣೆ ನಡೆಸಿದ ಆದೇಶ ಈ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿತ್ತು. ಜೊತೆಯಲ್ಲಿ 11,60,000 ರೂಪಾಯಿಷ್ಟು ಬಹು ದೊಡ್ಡ ಮಟ್ಟದ ಒಂದು ದಂಡವನ್ನ ಕೂಡ ವಿಧಿಸಿತ್ತು. ಈ ಪೈಕಿ ಏನು ಸಂತ್ರಸ್ತೆ ಯಾರಿದ್ದಾರೆ ಅದರಲ್ಲಿ ಸಂತ್ರಸ್ತೆಗೆ 11,25,000 ರೂಪಾಯಿ ದುಡ್ಡನ್ನ ಪರಿಹಾರವಾಗಿ ಕೂಡ ನ್ಯಾಯಾಲಯ ಕೊಡ್ಲಿಕ್ಕೆ ಆದೇಶವನ್ನು ಹೊರಡಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಎರಡೂ ಪ್ರಕರಣಗಳನ್ನ ಏನಿತ್ತು ಹೈ ಪ್ರೊಫೈಲ್ ಪ್ರಕರಣಗಳನ್ನ ವಿಚಾರಣೆ ನಡೆಸಲಿಕ್ಕೆ ಏನು ತಂಡವನ್ನ ರಚನೆ ಮಾಡಿತ್ತು ಸರ್ಕಾರ. ಆ ಎರಡೂ ತಂಡ ಬಹಳ ಒಂದು ಯಶಸ್ವಿಯಾಗಿ ಕೆಲಸವನ್ನ ಮಾಡಿದ ಹಿನ್ನೆಲೆಯಲ್ಲಿ ಏನು ಗೃಹ ಮಂತ್ರಿಗಳು ಏನು ನಮ್ಮ ಹೋಮ್ ಮಿನಿಸ್ಟರ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಹೇಳಿರ್ತಾರೆ ಒಳ್ಳೆ ಪ್ರೈಸ್ ಕೊಡ್ಬೇಕು ಅಂತ. ಎಲ್ಲ ಒಟ್ಟಾರೆಯಾಗಿ ಪರಮೇಶ್ವರ್ ಅವರ ಮಾತಿನಂತೆ ಅವರು ಕೂಡ ನಡ್ಕೊಂಡಿದ್ದಾರೆ. ಈಗ DIG ಅವರ ಮೂಲಕ ಈಗ ಆರ್ಥಿಕ ಇಲಾಖೆಗೆ ಹೋಗಿ ಆರ್ಥಿಕ ಇಲಾಖೆ ಇದಕ್ಕೆ ಅನುಮೋದನೆಯನ್ನ ಕೊಟ್ಟಿರುವಂತದ್ದು. ಈಗ ಈ ಎಲ್ಲಾ ಸಿಬ್ಬಂದಿಗಳಿಗೂ ಏನು ಯಾರು ಅತ್ಯುತ್ತಮ ಕಾರ್ಯವನ್ನ ಮಾಡಿದ್ದಾರೆ ಈ ಒಟ್ಟು ಸಿಬ್ಬಂದಿಗಳಿಗೆ, ವಿವಿಧ ಸ್ಥಾಯಿಯ ಸಿಬ್ಬಂದಿಗಳಿಗೆ ಅವರ ಹೆಸರನ್ನ ಮುಂದೆ ಎಷ್ಟು ನಗದನ್ನ ಕೊಡಬೇಕು ಕೂಡ ನಾವು ನೀವು ತೋರಿಸ್ತಾ ಇದ್ದೇವೆ ಸ್ಕ್ರೀನ್ ನಲ್ಲಿ ಆ ಫೋಟೋಗಳಲ್ಲಿ.
ಆದೇಶ ಪ್ರತಿಯಲ್ಲಿ ಸ್ಪಷ್ಟವಾಗಿರುವಂತದ್ದು, ಅವರಿಗೆಲ್ಲ ನಗದು ಸಿಕ್ಕಿರುವಂತದ್ದು. ಇದು ಪೊಲೀಸ್ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿದಾಗ ಇಂಥ ಒಂದು ಅಪ್ರಿಸಿಯೇಷನ್, ನಗದು ಸಿಕ್ಕಿದಾಗ ಅವರಲ್ಲಿ ಒಂದು ಮನೋಧೈರ್ಯ ಹೆಚ್ಚಾಗುತ್ತೆ, ಮತ್ತಷ್ಟು ಕೆಲಸ ಮಾಡಬೇಕು. ಅಥವಾ ತಮ್ಮ ಮುಂದೆ ಯಾರೇ ತಪ್ಪಿತಸ್ಥರು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಇದ್ರೂ ಕೂಡ ಅಂತವ್ರ ವಿರುದ್ಧ ಕಾನೂನು ಕಠಿಣ ಪ್ರಕಾರ ಕೆಲಸವನ್ನ ಮಾಡ್ಲಿಕ್ಕೆ ಅವರಿಗೆ ಒಳ್ಳೆ ಒಂದು ಮನೋಧೈರ್ಯ ಬರ್ತದೆ. ಆ ಹಿನ್ನೆಲೆಯಲ್ಲಿ ಇದೊಂದು ಸಾರ್ವಜನಿಕವಾಗಿ ಪ್ರಶಂಸೆಗೂ ಕೂಡ ಒಳಪಡ್ತಾ ಇದೆ ದಿವ್ಯದ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.